ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ 574 ಜನದ ಫೈನಲ್ ಲಿಸ್ಟ್ ಇವಾಗ ಈಚೆಗಡೆ ಬಂದಿದೆ. ಫೈನಲ್ ಲಿಸ್ಟ್ ನ ನೋಡಬೇಕು ಅಂತ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಿದ್ರ ಯಾರ್ಯಾರು ಇರ್ತಾರೆ ಅಂತ ಡೀಟೇಲ್ಡ್ ಆಗಿ ನೋಡೋಣ. 575 ಜನದ 24 ಜನದ ಲಿಸ್ಟ್ ನ ಯಾವ ತರ ಇದೆ ಅಂತ ಮಾರ್ಕಿ ಪ್ಲೇಯರ್ಸ್ ಗಳ ಸೆಟ್ ನ ನೋಡ್ಬಿಡೋಣ ಮಗ. ಫಸ್ಟ್ ಎರಡು ಲಿಸ್ಟ್ ನೋಡ್ತಾ ಇರ್ಬೋದು, ಎರಡು ಸೆಟ್ ಯಾವ ತರ ಇದೆ ಅಂತ. ಬೆಂಕಿ ಪುಡಾಂಗ್ ಪಂಟ್ರು ಪ್ಲೇಯರ್ಸ್ಗಳು ಇರುವಂತ ಸೆಟ್ ಎರಡು ಸೆಟ್ ಒಂಥರ ಮಿನಿಮಮ್ ಅಂತ ಅಂದ್ರೂ 10 ಕೋಟಿಗೆ ಮಿಸ್ಸೇ ಇಲ್ಲ ಅನ್ನೋ ತರ ಸೆಟ್ ನ IPL ಗವರ್ನಿಂಗ್ ಕೌನ್ಸಿಲ್ ನಿರ್ಧಾರ ಮಾಡಿದೆ. ಇಟ್ಸ್ ಜಸ್ ಬಟ್ಲರ್, ಶ್ರೇಯಸ್ ಅಯ್ಯರ್, ರಿಷಬ್ ಪಂತ್, ಕಗಿಸೋ ರಬಾಡ, ಹರ್ಷದೀಪ್ ಸಿಂಗ್ ಅಂಡ್ ಮಿಚೆಲ್ ಸ್ಟಾರ್ಕ್ ಮೊದಲನೇ ಸೆಟ್ ಅಲ್ಲಿ ಇದ್ರೆ. ಪಾಪ ನಮ್ಮ KL ರಾಹುಲ್ ಏನಕ್ಕೆ ಎರಡನೇ ಸೆಟ್ಟಿಗೆ ಹಾಕಿದ್ರು, ಅವರು ಕೂಡ ಮೊದಲನೇ ಸೆಟ್ಟಲ್ಲಿ ಬರಬೇಕು ತಾನೆ. ಮಾರ್ಕಿ ಪ್ಲೇಯರ್ಸ್ಗಳಂತ ನಾವು ಇಟ್ಕೊಂಡಿರೋದು ಮೇಯ್ನ್ ಆಗಿ ಇಟ್ಸ್ ಒಂಥರ ಪುಡಾಂಗ್ ಅಂತ ಇಟ್ಕೊಂಡಿರೋದು. ಇಟ್ಸ್ ರಿಷಬ್ ಪಂತು, KL ರಾಹುಲ್ ಅಂಡ್ ಶ್ರೇಯಸ್ ಅಯ್ಯರ್ನ ನಾವು ಮೇಯ್ನ್ ಆಗಿ ಇಟ್ಕೊಂಡಿದ್ದೀವಿ. ಶ್ರೇಯಸ್ ಅಯ್ಯರ್ ಅಂತ ಮಟ್ಟಿಗೆ ಇಲ್ಲ ಅಂತಂದ್ರೂ, ಇವ್ರ ರೇಂಜಿಗೆ ಇಲ್ಲ ಅಂದ್ರೂ ಕೂಡ ನನ್ನ ಪ್ರಕಾರ ಫಸ್ಟ್ ಸೆಟ್ಟಲ್ಲೇ ಬಂದಿರಬೇಕಾಯ್ತು. ಬಟ್ ಪರವಾಗಿಲ್ಲ, KL ರಾಹುಲ್ ಸ್ವಲ್ಪ ಡಿಮ್ಯಾಂಡ್ನ ಕ್ರಿಯೇಟ್ ಮಾಡಲಿ, ಸೆಕೆಂಡ್ ಸೆಟ್ಟಲ್ಲೇ ಬರಲಿ. ಯೂಸಿ ಚಾಲ್, ಲಿಯಾಮ್ ಲಿವಿಂಗ್ಸ್ಟೋನ್, ಡೇವಿಡ್ ಮಿಲ್ಲರ್, KL ರಾಹುಲ್, ಮೊಹಮ್ಮದ್ ಶಾಮಿ ಅಂಡ್ ಮೊಹಮ್ಮದ್ ಸಿರಾಜ್ ಇದ್ದಾರೆ ಮಗ. ಇದನ್ನ ನೋಡ್ತೋ ನೀವು ಎರಡು ಸೆಟ್ನ ನೋಡ್ತೋ ಅಂತಂದರೆ 10 ಕೋಟಿಗಂತೂ ಪಕ್ಕ ಹೋಗ್ತಾರೆ ಅಂತ ಅನಿಸ್ತದೆ. ಡೇವಿಡ್ ಮಿಲ್ಲರ್ ಹೋದ್ರು ಹೋಗ್ಬೋದು ಅಥವಾ ಕಮ್ಮಿಗೆ ಬಂದರೂ ಬರ್ಬೋದು, ಜೊತೆಗೆ ಮೊಹಮ್ಮದ್ ಸಿರಾಜ್ ಹೋದ್ರು ಹೋಗ್ಬೋದು ಅಥವಾ ಕಮ್ಮಿಗೆ ಬಂದರೂ ಬರ್ಬೋದು. ಮಿಚೆಲ್ ಸ್ಟಾರ್ಕ್ ಹೋಗ್ತಾರೆ ಅಂತ ಅನ್ಕೊಂಡು 10 ಕೋಟಿಗಿಂತ ಜಾಸ್ತಿ. ಆ್ಯಂಡ್ ಇಲ್ಲಿ ಬೇರೆ ಯಾರೂ ಕಾಣಿಸ್ತಾ ಇಲ್ಲ. ಶ್ರೇಯಸ್ ಅಯ್ಯರ್ ಗೊತ್ತಿಲ್ಲ ಏನಾಗುತ್ತೆ ಅಂತ, ಅದು ಆಪ್ಷನ್ ಡೈನಾಮಿಕ್ಸ್ ಮೇಲೆ ಡಿಪೆಂಡು. ಲಿಯಾಮ್ ಲಿವಿಂಗ್ಸ್ಟೋನ್, ಡೇವಿಡ್ ಮಿಲ್ಲರ್ ಆ್ಯಂಡ್ ಮೊಹಮ್ಮದ್ ಸಿರಾಜ್ ನನ್ನ ಪ್ರಕಾರ 10 ಕೋಟಿಗಿಂತ ಸ್ವಲ್ಪ ಕಮ್ಮಿ ಮಟ್ಟಕ್ಕೆ ಹೋಗೋ ಸಾಧ್ಯತೆ ಅಥವಾ 10 ಕೋಟಿ ರೇಂಜಲ್ಲಿ ಹೋಗುವಂಥ ಸಾಧ್ಯತೆ. ಇನ್ನೆಲ್ಲರೂ ಕೂಡ 10 ಕೋಟಿ ಕ್ಲಾಕ್ ಆಗ್ತಾರೆ ಅಂತ ನನಗೆ ಅನ್ನಿಸಿದೆ ಮಗ. ಎರಡು ಸೆಟ್ನ ನೋಡ್ತು ಅಂದರೆ ಇದು ಸೆಟ್ ಆಫ್ ಪಂಟರು ಪುಡಾಂಗೋ. ಇನ್ನು ಮಿಕ್ಕಂತ 8 ಸೆಟ್ಗಳನ್ನ ತೋರಿಸ್ತಾ ಇದ್ದೀನಿ. ಎಲ್ಲ ಸೆಟ್ಗಳನ್ನೂ ತೋರ್ಸೋಕ್ಕಾಗೋದಿಲ್ಲ ಇಲ್ಲಿ. ಅನ್ಕ್ಯಾಪ್ ಪ್ಲೇಸ್ಗಳ ಸೆಟ್ಟು ಅದು ಇದೆಲ್ಲ ತೋರ್ಸೋಕ್ಕಾಗೋದಿಲ್ಲ, ಅದನ್ನು ಕೂಡ ತೋರಿಸ್ತೀನಿ, ವೆಯ್ಟ್ ಮಾಡಿ ಸ್ವಲ್ಪ. ಸೊ ಸೆಟ್ ನಂಬರ್ 1, ಸೆಟ್ ನಂಬರ್ 2 ಆಯ್ತಾ. ಸೆಟ್ ನಂಬರ್ 3 ಇಂದ ಇದು ಕಂಪ್ಲೀಟ್ಲಿ ಬ್ಯಾಟರ್ ಸೆಟ್ಟು ಮಗ. ಹ್ಯಾರಿ ಬ್ರೂಕು, ಡೆವಾನ್ ಕಾನ್ವೆ, ಫ್ರೇಸರ್ ಅಂಡ್ ಮಾರ್ಕ್ರಮ್, ದೇವದತ್ ಪಡಿಕ್ಕಲ್, ರಾಹುಲ್ ತ್ರಿಪಾಠಿ ಆ್ಯಂಡ್ ಡೇವಿಡ್ ವಾರ್ನರ್ ಇವರು ಮೇನ್ ಬ್ಯಾಟರ್ಸ್ಗಳು ಅಂತ IPL ಗವರ್ನಿಂಗ್ ಕೌನ್ಸಿಲು ನಿರ್ಧಾರ ಮಾಡ್ಕೊಂಡಿದೆ. ಬಟ್ ಇನ್ನು ಹಿಂದೆ ಬರುವಂಥವರೆಲ್ಲ ಏನು ಕ್ವಾಲಿಟಿ ಬ್ಯಾಟರ್ಸ್ಗಳು ಯಾರು ಜಾಸ್ತಿ ಅಮೌಂಟ್ ಹೋಗೋದೇ ಇಲ್ಲ ಅಂತಲ್ಲ. ಬಟ್ ಇವರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ IPL ಅಲ್ಲಿ ಚೆನ್ನಾಗಿ ಆಡಿರೋದ್ರಿಂದ ನನ್ನ ಪ್ರಕಾರ ಮೇಲ್ಗಡೆ ಇಟ್ಟಿದ್ರೆ ಅಂತ ಕಾಣಿಸ್ತಾ ಇದೆ. ಸೆಟ್ ನಂಬರ್ 3ನ ಸೆಟ್ ನಂಬರ್ 4 ಕಂಪ್ಲೀಟ್ಲಿ ಇಟ್ಸ್ ಆಲ್ರೌಂಡರ್ ಸೆಟ್ಟು. ರವಿ ಅಶ್ವಿನ್, ವೆಂಕಿ ಅಯ್ಯರ್, ಮಿಚೆಲ್ ಮಾರ್ಷ್, ಗ್ಲೆನ್ ಮ್ಯಾಕ್ಸ್ವೆಲ್. ಏನು ಗ್ಲೆನ್ ಮ್ಯಾಕ್ಸ್ವೆಲ್ ಹೆಸರು ಬಂದಿಷ್ಟು ಸ್ಟಾಪ್ ಆಗೋಗ್ಬಿಡಲ್ಲ, ಸ್ಟಕ್ ಆಗೋಗ್ಬಿಡಲ್ಲ, ಬೈಬ್ಯಾಕ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ ನಮ್ಮ RCB. ನೋಡೋಣ. ಹರ್ಷಲ್ ಪಟೇಲ್, ರವೀಂದ್ರ ಜಡೇಜಾ ಅಂತ ಓದ್ತಾ ಇದ್ದೀನಿ. ರಚಿನ್ ರವೀಂದ್ರ ಅಂಡ್ ಮಾರ್ಕಸ್ ಸ್ಟಾಯ್ನಿಸ್ ಈ ಸೆಟ್ ಕೂಡ ಕಡಕಾಗಿದೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ನನ್ನ ಪ್ರಕಾರ ಈ ಸೆಟ್ಟಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಆಲ್ರೌಂಡರ್ ಸೆಟ್ಟಿಗೆ ಯಾವಾಗಲೂ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಸೆಟ್ ನಂಬರ್ 5 ಇದು ಕೂಡ ಒಂಥರ ಬ್ಯಾಟರ್ ಸೆಟ್ಟೇ. ಇಶಾನ್ ಕಿಶಾನ್, ಫಿಲ್ ಸಾಲ್ಟ್, ಜಿತೇಶ್ ಶರ್ಮಾ, ವಿಕೆಟ್ ಕೀಪರ್ ಬ್ಯಾಟರ್ ಸೆಟ್ಟು ಮಗ. ಸುಮ್ಮನೆ ಬ್ಯಾಟರ್ ಸೆಟ್ ಅಲ್ಲ, ವಿಕೆಟ್ ಕೀಪರ್ ಬ್ಯಾಟರ್ ಸೆಟ್ಟು. ಇದಕ್ಕೂ ಕೂಡ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಇಶಾನ್ ಕಿಶಾನ್ ನನ್ನ ಪ್ರಕಾರ ಈ ಸೆಟ್ಟಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋಂಥ ಬ್ಯಾಟರು. ಡಿಕಾಕು ಕೂಡ ಒಂದು ರೇಂಜಿಗೆ ಡಿಮ್ಯಾಂಡ್ ಇರ್ತಾರೆ. ಜಾನಿ ಬೆಸ್ಟೋ ಒಂದು ರೇಂಜಿಗೆ ಡಿಮ್ಯಾಂಡ್ ಕಮ್ಮಿನೇ. ಜಿತೇಶ್ ಶರ್ಮಾ ಒಂದು ಸ್ವಲ್ಪ ಡಿಮ್ಯಾಂಡಲ್ಲಿ ಇರ್ಬೋದು ಅಂತ ಅನ್ಕೊಂಡು. ಫಿಲ್ ಸಾಲ್ಟ್ ನನ್ನ ಪ್ರಕಾರ ಜಾಸ್ತಿ ಡಿಮ್ಯಾಂಡಲ್ಲಿ ಇರ್ತಾರೆ. ಸೆಟ್ ನಂಬರ್ 6 ಇಟ್ಸ್ ಕಂಪ್ಲೀಟ್ಲಿ ಬೌಲರ್ ಸೆಟ್ಟು, ಫಾಸ್ಟ್ ಬೌಲರ್ ಸೆಟ್ಟು. ಟ್ರೆಂಟ್ ಬೋಲ್ಟ್, ಹ್ಯಾಸಲ್ವುಡ್, ಆವೇಶ್ ಖಾನ್, ಪ್ರಸಿದ್ಧ ಕೃಷ್ಣ, ಟಿ ನಟರಾಜನ್, ಹೆನ್ರಿಕ್ ನೋಕಿಯಾ ಆ್ಯಂಡ್ ಖಲೀಲ್ ಅಹಮದ್. ಸೊ ನೋಡೋಣ ಏನಾಗುತ್ತೆ ಈ ಸೆಟ್ಟಲ್ಲಿ ಅಂತ. ಸೆಟ್ ನಂಬರ್ 7 ಇಟ್ಸ್ ನೂರ್ ಅಹಮದ್, ರಾಹುಲ್ ಚಾರ್, ವನಿಂದು ಹಸ್ರಂಗ, ಆಮೇಲೆ ಸಲಾಮ್ ಮಿಖೇಲ್, ಇದು ಯಾವ್ದು ಗುರು ಇದು, ಆಮೇಲೆ ಮತೀಶಾ ಪತಿರಾಣ, ಅಡಮ್ ಜಾಂಪಾ, ಸಲಾಮ್, ಇದು ಯಾವ್ದು ಗುರು ಇದು ಹೆಸರು ನಾನು ಕೇಳೇ ಇಲ್ಲ. ಶ್ರೀಲಂಕನ್ ಪ್ಲೇಯರ್ ಇವರು. ಫಸ್ಟ್ ನೇಮ್ ಬಹುಶಃ ಕೇಳಿದ್ದೀನಿ ಅನಿಸುತ್ತೆ, ಸೆಕೆಂಡ್ ನೇಮ್ ಕೇಳಿಲ್ಲ ಅಂತ ಕಾಣಿಸುತ್ತೆ. ಓಕೆ, ಸೆಟ್ ನಂಬರ್ 7 ಒಂದು ರೇಂಜಿಗಿದೆ. ಇದು ಯಾವ ಸೆಟ್? ಸ್ಪಿನ್ನರ್ ಸೆಟ್, ಇದು ಕಂಪ್ಲೀಟ್ಲಿ ಸ್ಪಿನ್ನರ್ ಸೆಟು. ಸೆಟ್ ನಂಬರ್ 8 ಬಂದ್ಬಿಟ್ಟು ಇದೊಂಥರ ಯಶ್ ದೋಲ್, ಅಭಿನವ್ ಮನೋಹರ್, ಕರುಣ್ ನಾಯರ್, ಆಮೇಲೆ ರಘು ವಂಶಿ. ಸೊ ಇದು ಒಂಥರ ಬ್ಯಾಟರ್ ಸೆಟ್ ಅಂತ ಹೇಳಬೇಕು. ನೆಹಾಲ್ ವಧೇರಾ ಆ್ಯಂಡ್ ಟೇಟು ಅಥವಾ ಟೇಟು. ಸೊ ಇದೊಂಥರ ಅಷ್ಟೊಂದಿನ ಹೆವಿ ಡಿಮ್ಯಾಂಡರ್ ಅಂತದಲ್ಲ. ಅಭಿನವ್ ಮನೋಹರ್ ನನ್ನ ಪ್ರಕಾರ ಹೆವಿ ಡಿಮ್ಯಾಂಡಲ್ಲಿ ಇರ್ತಾರೆ ಅಂತ ಕಾಣಿಸುತ್ತೆ ಈ ಒಂದು ಸೆಟ್ಟಲ್ಲಿ. ಬಟ್ ಸೆಟ್ ನಂಬರ್ 7 ಕೂಡ ನನ್ನ ಪ್ರಕಾರ ಹೆವಿ ಡಿಮ್ಯಾಂಡ್ ಇದೆ ಅಂತ ಕಾಣಿಸುತ್ತೆ ಈ ಸೆಟ್ಗಳನ್ನೆಲ್ಲ ನೋಡ್ತು ಅಂತ ಅಂದರೆ ಮಗ. ಸೊ 574 ಜನದ ಕಂಪ್ಲೀಟ್ ಲಿಸ್ಟ್ನ ನೀವು ನೋಡಬೇಕು ಅಂತಲೇ ಡಿಸ್ಪ್ಲೇ ಮಾಡೋಕ್ಕಾಗಲ್ಲ ನಿಮಗೆಲ್ಲ. ಇದೊಂಥರ ಮೈಕ್ರೋ ಜೆರಾಕ್ಸ್ ಕಂಡಂಗೆ ಕಾಣುತ್ತೆ. 570 ಜನದ ಲಿಸ್ಟು ಡಿಸ್ಪ್ಲೇ ಮಾಡ್ತಿದ್ದೀನಿ, ಕಾಣಿಸಲ್ಲ ಏನೇನು. ನೀವು ನೋಡಬೇಕು ಅಂತಂದರೆ ಲಿಂಕ್ನ ನಾನು IPL ಅಫಿಷಿಯಲ್ ಸೈಟ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮಗ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು 570 ಜನದ ಲಿಸ್ಟ್ನ ನೀವು ಕಂಪ್ಲೀಟ್ ಆಗಿ ನೋಡ್ಬೋದು. ಯಾರ್ಯಾರು ಎಷ್ಟೆಷ್ಟು ಬೇಸ್ ಪ್ರೈಸಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅಂತ ಮಗ. ಯಾರ್ಯಾರು ಯಾವ ಬೋರ್ಡಿಂದ ರಿಜಿಸ್ಟರ್ ಆಗಿದ್ದಾರೆ, ಯಾವ ಸ್ಟೇಟಿಂದ ರಿಜಿಸ್ಟರ್ ಆಗಿದ್ದಾರೆ, ಕಂಪ್ಲೀಟ್ ಆಗಿ ಅವ್ರದ್ದು ಲಿಸ್ಟು ಬಂದ್ಬಿಡುತ್ತೆ. ಓವರ್ಸೀಸು, ಇಂಡಿಯನ್ ಎಲ್ಲ ಕಂಪ್ಲೀಟ್ ಲಿಸ್ಟ್ ಸರ್ಚ್ ಮಾಡ್ಕೊಂಡು ಕೂಡ ನೀವು ನೋಡ್ಕೋಬೋದು. 9 ಪೇಜ್ ಇದೆ ಮಗ 574 ಜನದ ಲಿಸ್ಟಲ್ಲಿ.
ಸೊ ಡೀಟೇಲ್ ಲಿಸ್ಟ್ ನೋಡಬೇಕು ಅಂತಾನೆ ನೀವು ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೇಕು. ನಾನು ಇಲ್ಲಿ ಮೇನ್ ಪ್ಲೇಯರ್ಸ್ಗಳು ಒಂದು 8 ಸೆಟ್ಗಳ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡಿರೋದು. ಆ್ಯಂಡ್ ಬರ್ತಿರೋ ಅಪ್ಡೇಟ್ ಪ್ರಕಾರ ಕ್ಯಾಮ್ರಾನ್ ಗ್ರೀನ್ ಆಪ್ಷನ್ ಇಲ್ಲ ಅಂಡ್ ಜೋಫ್ರಾ ಆರ್ಚರ್ ಕೂಡ ಆಪ್ಷನ್ ಇಲ್ಲ ಅನ್ನೋ ಥರ ಅಪ್ಡೇಟ್ ಬರ್ತಿದೆ. ಜೇಮ್ಸ್ ಆಂಡರ್ಸನ್ ಒಂಥರ ಮೋಸ್ಟ್ ಏಜ್ಡ್ ಪರ್ಸನ್ ಆಯ್ತು ಅಂತಂದ್ರೆ 13 ವರ್ಷದ ಒಬ್ಬ ಹುಡುಗನ ಶಾರ್ಟ್ ಲಿಸ್ಟ್ ಮಾಡಿದಾರಂತೆ ಮಗ. 13 ವರ್ಷದ ಒಬ್ಬ ಹುಡುಗ ವೈಭವ್ ಸೂರ್ಯವಂಶಿ ಇವರು ಆಪ್ಷನ್ ಅಲ್ಲಿ ಇದ್ದಾರೆ. ಗೊತ್ತಿಲ್ಲ ಯಾರು ಯಾವ ಫ್ರಾಂಚೈಸಿ ಇವ್ರನ್ನ ಶಾರ್ಟ್ ಲಿಸ್ಟ್ ಮಾಡಿದೆ ಅಂತ. ಅಂದ್ರೆ ಒಂದು 2-3 ಫ್ರಾಂಚೈಸಿ ಅಂತ ಶಾರ್ಟ್ ಲಿಸ್ಟ್ ಮಾಡಿರ್ಬೇಕು ಇವ್ರ ಹೆಸರು. ಅದಕ್ಕೋಸ್ಕರ ಇವರ ಹೆಸರು ಈ ಲಿಸ್ಟ್ ಅಲ್ಲಿ ಇದೆ. 13 ವರ್ಷದ ಹುಡುಗ ಏನಾದ್ರು ಬಂದ್ಬಿಟ್ಟು IPL ನ ಆಡ್ಬಿಡ್ತು ಅಂತಂದ್ರೆ ಇದೊಂಥರ ರೆಕಾರ್ಡ್ ಎಲ್ಲ ಬ್ರೇಕ್ ಆಗೋಗ್ಬಿಡುತ್ತೆ. ನೋಡೋಣ ಇವ್ರನ್ನ ಆಪ್ಷನ್ ಅಲ್ಲಿ ಯಾರು ತಗೊಂತಾರೆ ಏನೋ ಅಂತ. ಅಂಡ್ 574 ಜನದ ಕಂಪ್ಲೀಟ್ ಲಿಸ್ಟ್ ನ ನೋಡೋಣ ಮರಿಬೇಡಿ. ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಮಗ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.